ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲರಿಗೆ ನಮಸ್ಕಾರ. ಹಿಂದಿನ ಕೆಲವು ಸಂಚಿಕೆಗಳಿಂದ ಪರಮೇಶ್ವರನ ವೇಷಭೂಷಣಗಳ ಅರ್ಥವೇನು ಅನ್ನುವುದನ್ನು ಒಂದು ಪಕ್ಷಿನೋಟದಲ್ಲಿ ನೋಡ್ತಾ ಬರ್ತಾ ಇದ್ದೇವೆ. ಏಕೆಂದರೆ ದಕ್ಷ ಪ್ರಜಾಪತಿ ಅತ್ಯಂತ ಹೀನವಾಗಿ ಶಂಕರನ ವೇಷಭೂಷಣಗಳನ್ನು ಕುರಿತು ಅವಹೇಳನಕಾರಿಯಾದ ಮಾತುಗಳನ್ನು ಹೇಳಿ ನಿಂದಿಸಿದ್ದರಿಂದ ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅದರಲ್ಲಿ ಅರ್ಥ ಏನಾದರೂ ಇದೆಯೋ ಅನ್ನುವುದನ್ನು ನಾವು ಅಧ್ಯಯನ ಮಾಡ್ತಾ ಆ ಭಾಗದಲ್ಲಿ ಕಥೆಯನ್ನು ನಿಲ್ಲಿಸಿ ಶಿವನ ಈ ವೇಷಭೂಷಣಗಳನ್ನು ಕುರಿತಾದಂಥ ವಿಚಾರಗಳನ್ನು ಮಾತಾಡ್ತಾ ಬರ್ತಾ ಇದ್ದೆವು. ಈ ಸಂಚಿಕೆಯಲ್ಲಿ ಶಿವನ ಮತ್ತೊಂದು ವಿಶೇಷವಾದ ಆಯುಧದ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಶಿವನನ್ನು ಅಸ್ತ್ರಶಸ್ತ್ರಗಳ ಅಧಿಪತಿ ಅಂತ ಹೇಳಿ ಕರೀತಾರೆ. ಪಿನಾಕಧಾರಿ, ಪಿನಾಕಪಾಣಿ ಎನ್ನುವ ಹೆಸರು ಶಂಕರನಿಗಿದೆ. ಹಿಂದೆ ಅಂಗೀರಸ ವಂಶಜನಾಗಿರತಕ್ಕಂಥ ಘೋರ ಎಂಬತಕ್ಕಂಥ ಋಷಿಯ ಮಗನಾಗಿ ಕಣ್ವ ಮಹರ್ಷಿ ಜನಿಸಿ, ಮಹಾತಪಸ್ವಿಯಾದ ಕಣ್ವ ಮಹರ್ಷಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಅವನು ಎಷ್ಟು ತಪಸ್ಸನ್ನು ಮಾಡ್ತಾನೆ ಅಂದರೆ ಅವನಿಗೆ ಪರಿವಿಲ್ಲದೆ ಅವನ ದೇಹದ ಮೇಲೆ ಹುತ್ತ ಬೆಳೆದು ಆ ಹುತ್ತದ ಮೇಲೆ ಬಿದಿರಿನ ಮಳೆಗಳು ಹೊರಟು ಬಿಟ್ಟಿರುತ್ತೆ. ಎಷ್ಟೋ ಕಾಲವಾದ ಮೇಲೆ ಆ ತಪಶ್ಶಕ್ತಿಯ ಪ್ರಭಾವದಿಂದ ಆ ತಪೋಭೂಮಿಯೆಲ್ಲ ಅತ್ಯಂತ ಶ್ರೇಷ್ಠ ಭೂಮಿಯಾಗಿ ಅಲ್ಲಿರುವಂಥ ಪ್ರತಿಯೊಂದು ಚರಾಚರವೂ ಪಾವನವಾಗಿ, ಅಷ್ಟೇ ಅಲ್ಲ, ಅವರ ಹುತ್ತದಿಂದ ಬೆಳೆದಂಥ ಬಿದಿರಿನ ಮಳೆ ಅದು ಪವಿತ್ರವಾಗಿಬಿಡ್ತು, ಅದು ಶಕ್ತಿಪೂತವಾಗಿಬಿಡ್ತು. ತಪಸ್ಸಿನಿಂದ ಎದ್ದಂತಹ ಈ ಕಣ್ವ ಮಹರ್ಷಿ, ನಾನು ತ್ರಿಮೂರ್ತಿಗಳಿಗೆ ಏನಾದರೂ ನನ್ನ ಕಾಣಿಕೆಯನ್ನು ಕೊಡಬೇಕು ಅಂತ, ಎಲ್ಲಿಯಾದರೂ ದೈವ ನಮಗೆ ಏನಾದರೂ ಕೊಡಲಿ ಅನ್ನುವಂಥ ಭಾವನೆಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಇರ್ತೇವೆ. ಆದರೆ ಈ ಋಷಿ ಯೋಚನೆ ಮಾಡ್ತಾನೆ, ನಾನು ತ್ರಿಮೂರ್ತಿಗಳಿಗೆ ನನ್ನ ಕಡೆಯಿಂದ ಏನಾದರೂ ಕೊಡಬೇಕು, ಅದು ಲೋಕಕ್ಕೆ ಕಲ್ಯಾಣವಾಗುವಂಥ ಕೆಲಸ ಆಗಬೇಕು ಅದರಿಂದ ಅಂತ ಹೇಳಿ ಆ ತನ್ನ ಹುತ್ತದಿಂದ ಬೆಳೆದಿರತಕ್ಕಂಥ ಬಿದಿರಿನ ಮಳೆಯನ್ನು ತೆಗೆದುಕೊಂಡು ಒಂದು 3 ಭಾಗವನ್ನು, ಅತ್ಯಂತ ಶ್ರೇಷ್ಠವಾದ 3 ಭಾಗವನ್ನು, ಗಟ್ಟಿಯಾಗಿರುವುದನ್ನು ತನ್ನ ತಪೋಶಕ್ತಿಯನ್ನು ಧಾರೆ ಎರೆದು ಬಿಲ್ಲುಗಳನ್ನು ಮಾಡ್ತಾನೆ. 3 ಬಿಲ್ಲುಗಳನ್ನು ಸಿದ್ಧ ಮಾಡ್ತಾನೆ. ಆ 3 ಬಿಲ್ಲನ್ನು ಸಿದ್ಧ ಮಾಡಿ ಮೊದಲನೆಯ ಬಿಲ್ಲಿಗೆ ಪಿನಾಕ ಅನ್ನುವ ಹೆಸರನ್ನು ಇಡ್ತಾನೆ. ಅದನ್ನು ಮಹಾದೇವನಿಗೆ, ಶಂಕರನಿಗೆ ಕೊಡ್ತಾನೆ. ಇನ್ನೊಂದು ಬಿಲ್ಲನ್ನು ಸಿದ್ಧ ಮಾಡಿದ್ದವನು ಅದನ್ನು ಮಹೇಶ್ವರನಿಗೆ. ಆ ತನ್ನ ಹುತ್ತದ ಮೇಲೆ ಬೆಳೆದಿರುವಂಥ ಬಿದಿರಿನ ಮಳೆಯಿಂದ ಆ 3 ವಿಶೇಷವಾದ ಬಿದಿರಿನ ಮಳೆಯನ್ನು ತೆಗೆದುಕೊಂಡು ತನ್ನ ತಪೋಶಕ್ತಿಯನ್ನು ಅದಕ್ಕೆ ಧಾರೆ ಎರೆದು 3 ಬಿಲ್ಲುಗಳನ್ನಾಗಿ ಮಾಡಿ ಮೊದಲನೆಯದನ್ನು ಪಿನಾಕ ಎಂಬ ಹೆಸರನ್ನಿಟ್ಟು ಮಹೇಶ್ವರನಿಗೆ ಕೊಡ್ತಾನೆ. ಎರಡನೆಯ ಬಿಲ್ಲನ್ನು ಶಾರ್ಂಗ ಅನ್ನುವ ಹೆಸರನ್ನಿಟ್ಟು ಅದು ಮಹಾವಿಷ್ಣುವಿಗೆ ಕೊಡ್ತಾನೆ. 3ನೆಯ ಧನುಸ್ಸನ್ನು ಗಾಂಡೀವಿ ಎನ್ನುವ ಹೆಸರನ್ನಿಟ್ಟು ಎಲ್ಲ ದೇವತೆಗಳಿಗೆ ಹವಿರ್ಪ್ರದಾನವನ್ನು ಮಾಡಿದಾಗ ಅದನ್ನು ತೆಗೆದುಕೊಂಡು ಹೋಗಿ ಪ್ರತ್ಯೇಕವಾಗಿ ಆಯಾ ದೇವತೆಗಳಿಗೆ ಕೊಡುವಂತಹ ಪುರೋಹಿತನಾದಂತಹ ಅತ್ಯಂತ ಮಡಿಮಡಿಯಾದಂಥ ಅಗ್ನಿಗೆ ಕೊಡ್ತಾನೆ. ಅದು ಅಗ್ನಿ ಆಮೇಲೆ ಅರ್ಜುನನಿಗೆ ಕೊಡ್ತಾನೆ. ಅದು ಕಾಂಡವ ದಹನ ಕಾಲದಲ್ಲಿ ಮಹಾಭಾರತದಂತಹ ವಿವರಣೆ. ಅಂತೂ ಶಂಕರನು ಅಸ್ತ್ರಶಸ್ತ್ರಗಳ ಅಧಿಪತಿಯಾಗಿದ್ದಾನೆ ಅನ್ನುವುದಕ್ಕೆ ಮತ್ತೂ ಒಂದು ವಿಶೇಷವಾದಂತಹ ಸಾಕ್ಷ್ಯವನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣ ನಮಗೆ ಹೇಳುತ್ತೆ. ರಾಮ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ,
ನಾನು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮಚಂದ್ರ ಅನ್ನುವಂಥ ವಿಚಾರವನ್ನು ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ. ರಾಮಂ ಶಸ್ತ್ರವಧಾಮಹಂ ಅಂತ ಹೇಳ್ತಾನೆ. ಹಾಗಾಗಿ ರಾಮನಿಗೆ ಅಷ್ಟೊಂದು ಶಸ್ತ್ರ ಅಸ್ತ್ರಗಳ ವಿಶೇಷ ಹೇಗೆ ಸಿಕ್ತು ಅಂತಂದರೆ, ನಾವು ಕೌಶಿಕನ ವಿಚಾರವನ್ನು ಅಂದರೆ ವಿಶ್ವಾಮಿತ್ರರ ಪೂರ್ವಾಶ್ರಮದ ವಿಚಾರವನ್ನು ಸ್ವಲ್ಪ ಅರ್ಥ ಮಾಡಿಕೊಂಡರೆ ಅದು ಹೇಗೆ ಸಿಕ್ತು ಅನ್ನುವುದು ಗೊತ್ತಾಗುತ್ತೆ. ಕೌಶಿಕ ತನ್ನ ಸೈನಿಕರ ಜೊತೆ ವಿಜಯ ಯಾತ್ರೆಯನ್ನು ಮಾಡಿಕೊಂಡು ಊರಿಗೆ ವಾಪಸ್ಸು ಬರುವಾಗ ದಾರಿಯಲ್ಲಿ ವಸಿಷ್ಠಾಶ್ರಮ ಸಿಗುತ್ತೆ. ಈ ವಸಿಷ್ಠಾಶ್ರಮವನ್ನು ಪ್ರವೇಶ ಮಾಡಿ ವಸಿಷ್ಠರ ಒಂದು ಯೋಗಕ್ಷೇಮವನ್ನು ವಿಚಾರಣೆ ಮಾಡಿ ಎಲ್ಲ ಮಾತುಕತೆ ಎಲ್ಲ ಆದಮೇಲೆ, ಆಯಿತು ಸ್ವಾಮಿ ನಾವಿನ್ನು ಹೊರಡ್ತೇವೆ, ನಮಗೆ ಅನುಮತಿ ಕೊಡಿ ಅಂತ ರಾಜನಾದ ಕೌಶಿಕ ಕೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆಪ್ಪ, ನೀನು ಅತಿಥಿಯಾಗಿ ಬಂದಿದ್ದೀಯಾ, ಮಧ್ಯಾಹ್ನದ ಸಮಯಕ್ಕೆ ಬಂದಿದ್ದೀಯಾ, ನೀನು ಹಾಗೆ ಹೋಗಬಾರದು, ನೀನು ನನ್ನಲ್ಲಿ ಇದ್ದು ಆತಿಥ್ಯವನ್ನು ಸ್ವೀಕಾರ ಮಾಡು, ಭೋಜನ ಮಾಡಿಕೊಂಡು ಹೋಗು ಅಂತ ಹೇಳ್ತಾರೆ. ರಾಜನಿಗೆ ಸ್ವಲ್ಪ ಸಂದೇಹವಾಗುತ್ತೆ, ಇದೇನಿದು ಭೋಜನ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ದಾರೆ, ನಾನು ಅವ್ರನ್ನೆಲ್ಲ ಬಿಟ್ಟು, ಅಂದರೆ ನನ್ನ ಸೈನಿಕರು ಸುಮಾರು ಒಂದು 5-10 ಸಾವಿರ ಜನ ತನಕ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಾನು ಒಬ್ಬನೇ ಹೇಗೆ ಮಾಡುವುದು ಅಂತ ಹೇಳಿ ಸ್ವಲ್ಪ ಸಂಕೋಚದಿಂದ ಹೇಳಿದ. ಇರಲಿ ಸ್ವಾಮಿ, ಪರವಾಗಿಲ್ಲ, ನಾವು ಮತ್ತೊಮ್ಮೆ ಬರ್ತೀವಿ, ಈಗ ನಿಮಗೆ ತೊಂದರೆ ಕೊಡೋದು ಬೇಡ, ಯಾಕಂದರೆ ನನ್ನ ಜೊತೆ ಸಾವಿರಾರು ಜನ ಬಂದಿರುವುದರಿಂದ ನಿಮಗೆ ತೊಂದರೆ ಆಗುತ್ತೆ, ನಿಮ್ಮ ಆಶ್ರಮದ ಪರಿಸರ ಕೆಡತ್ತೆ, ಹಾಗಾಗಿ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ರು. ವಸಿಷ್ಠರು ಹೇಳಿದ್ರು, ಇಲ್ಲ ಇಲ್ಲ ಪರವಾಗಿಲ್ಲ, ನೀನು ಅದರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ, ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡು, ನೀನು ಹೇಗೆ ಕೊಡ್ತಾನೆ ಏನು ಕೊಡ್ತಾನೆ ಇದೆಲ್ಲ ಯೋಚನೆ ಮಾಡಬೇಡ, ಪರವಾಗಿಲ್ಲ, ನೀನು ಸಿದ್ಧನಾಗಿ ಬಾ ಅಂತ ಹೇಳಿ ಕಳಿಸಿದರು. ಇವನಿಗೆ ಆಶ್ಚರ್ಯ, ಕೌಶಿಕನಿಗೆ ಇದು ಹೇಗೆ ಸಾಧ್ಯ? ರಾಜನ ಅರಮನೆಗಳಲ್ಲಿಯೇ ನಾವು ಏನಾದರೂ ಕೊಡಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀವಿ, ಅಂತಹ ಪರಿಸ್ಥಿತಿ ಬಡವನಾಗಿರುವಂತಹ ವಸಿಷ್ಠರು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ಕೊನೆಗೆ ಊಟದ ಸಮಯಕ್ಕೆ ಬಂದು ಕೂತ್ಕೊಳ್ತಾನೆ. ಅವನ ಸೈನಿಕರೆಲ್ಲ ಸಾವಿರಾರು ಮಂದಿ ಕೂತ್ಕೊಂಡು ಬಿಟ್ಟಿದ್ದಾರೆ, ಸಾಲು ಸಾಲು ಪಂಕ್ತಿಯಲ್ಲಿ. ಏನು ಬೇಕಾದದ್ದನ್ನೆಲ್ಲ ತಂದು 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 ಬಡಿಸ್ತಾ ಇದ್ದಾರೆ. ಆಶ್ಚರ್ಯವಾಗಿ ಬಿಡುತ್ತು ಕೌಶಿಕನಿಗೆ. ಅವನಿಗೆ ತಲೆ ಕೆಟ್ಟೋಯ್ತು, ಅವನು ಊಟ ಮಾಡೋದ್ರಲ್ಲಿ ಮನಸ್ಸಿಲ್ಲ, ಇದೆಲ್ಲ ಹೇಗೆ ಸಿದ್ಧ ಆಯಿತು? ಇಷ್ಟೆಲ್ಲ ಆತಿಥ್ಯ ಮಾಡ್ತಾ ಇದ್ದಾನಲ್ಲ ಈ ಬಡಮೇಷ್ಟ್ರು ವಸಿಷ್ಠರು, ಇವರಿಗೆ ಅವ್ರು ಹೇಗೆ ಸಿಕ್ತಿದ್ದು ಅಂತ. ಸರಿ, ವಿಚಾರ ಹೇಗಪ್ಪ ಗೊತ್ತಾಯಿತು ಅಂದರೆ, ಮಂತ್ರಿ ಎಲ್ಲ ಸುತ್ತಾಡಿಕೊಂಡು ಬಂದ, ಅದು ಯಾವುದೋ ಒಂದು ಭಾಗದಲ್ಲಿ ಶಬಲೆ ಎನ್ನುವ ಕಾಮಧೇನು ಇಂದ್ರ ಕೊಟ್ಟಿದ್ದು, ಅದರ ಸಹಾಯದಿಂದ ಅದು ಕೊಡುತ್ತಿರುವಂಥ ಆಹಾರ ಪದಾರ್ಥಗಳನ್ನು ತಂದು ತಂದು ಬಡಿಸ್ತಾ ಇದ್ದಾರೆ ಸ್ವಾಮಿ ಅಂತ ಎಲ್ಲ ಹೇಳಿ ಹೇಳ್ದ. ಇವರಿಗೆ ಮಹಾ ಆಶ್ಚರ್ಯ ಆಗಿಬಿಡ್ತು. ಈಗ ನಾನು ಏನಾದರೂ ಮಾಡಲಿ ಆ ಶಬಲೆಯನ್ನು ಕರೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಕೌಶಿಕ ವಸಿಷ್ಠರವನ್ನು ಕೇಳ್ತಾನೆ, ಸ್ವಾಮಿ, ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಬಹುಬೆಲೆಯುಳ್ಳಂತಹ ವಸ್ತುಗಳು ಯಾರ ಹತ್ರ ಇರಬೇಕು? ಗುರುಗಳು ಹೇಳಿದ್ರಪ್ಪ, ರಾಜನ ಹತ್ರ ಇದ್ದರೆ ಯೋಗ್ಯ, ಒಳ್ಳೆಯದು. ಹಾಗಾದರೆ ನಿಮ್ಮಲ್ಲಿರುವಂತಹ ಶಬಲೆ ಅನ್ನುವ ಕಾಮಧೇನು ನನಗೆ ಕೊಟ್ಟುಬಿಡಿ, ಅದು ಬಹಳ ಬೆಲೆಯುಳ್ಳದ್ದು. ನಿಮಗೆ ಅದಕ್ಕೆ ಪ್ರತ್ಯಾಮ್ನಾಯವಾಗಿ ನೀವು ಏನು ಕೇಳ್ತಿರೋ, ಎಷ್ಟು ಗೋವುಗಳನ್ನು ಕೇಳ್ತಿರೋ, ಏನೆಲ್ಲ ಕೇಳ್ತಿರೋ ನಾನು ಅದನ್ನು ಕೊಟ್ಟುಬಿಡ್ತೇನೆ. ಅವ್ರು ಹೇಳಿದ್ರು, ಇಲ್ಲಪ್ಪ, ಅದನ್ನು ಇಂದ್ರ ನನಗೆ ಕೊಟ್ಟಿದ್ದಾನೆ, ಯಜ್ಞದ ಕಾರ್ಯಕ್ಕೆ ರಕ್ಷಣೆಯಾಗಿ ಅದಿರಲಿ, ಮತ್ತು ನಿಮ್ಮ ಮನೆಯನ್ನು ನಡೆಸಿಕೊಳ್ಳೋದಕ್ಕೋಸ್ಕರವಾಗಿ ಅದಿರಲಿ, ನಿಮಗೆ ಸಹಾಯಕವಾಗಿರುತ್ತೆ ಅಂತ ಹೇಳಿ ಇಂದ್ರ ನನಗೆ ಪ್ರೀತಿಯಿಂದ ಬಳುವಳಿಯಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಯಾರೋ ನನಗಾಗಿ ಕೊಟ್ಟದ್ದನ್ನು ನಾನು ನಿನಗೆ ಹೇಗೆ ಕೊಡಲಿ? ಬೇಡಪ್ಪ ಅಂತ ಹೇಳಿದ್ರು. ಇಲ್ಲ 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 ಇಲ್ಲ, ನನಗದು ಬೇಕೇ ಬೇಕು, ನೀವು ಏನು ಮಾಡಿದ್ರು ಚಿಂತೆ ಇಲ್ಲ, ನಿಮಗೆ ಏನು ಕೇಳಿದ್ರು ಕೊಡ್ತೀನಿ, ನಾನಂತೂ ಅದನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದ. ಕೊನೆಗೆ ಆ ಮಾತು ಬಹಳ ಕೋಪಕ್ಕೆ ತಿರುಗಿ ತನ್ನ ಸೈನಿಕರಿಗೆ ಆಜ್ಞೆಯನ್ನು ಕೊಟ್ಟ, ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗ್ತೀನಿ ಅಂತ. ಪಾಪ ಶಬಲೆ ಬಂದು ವಸಿಷ್ಠರನ್ನ ಕೇಳ್ತಾಳೆ, ಏನು ಸ್ವಾಮಿ, ನನ್ನನ್ನು ಬಿಟ್ಬಿಟ್ರ ನೀವು? ಈ ರಾಜನ ಸೈನಿಕರೆಲ್ಲ ನನ್ನನ್ನು ಎಳ್ಕೊಂಡು ಹೋಗ್ತಾ ಇದೆ, ನಾನು ಏನು ತಪ್ಪು ಮಾಡಿದೆ ಅಂತ ನನ್ನನ್ನು ಬಿಟ್ಕೊಡ್ತಾ ಇದ್ದೀರಿ ನೀವು ಅಂತೆಲ್ಲ ಪಾಪ ಕಣ್ಣೀರು ಹಾಕುತ್ತೆ. ಆಗ ವಸಿಷ್ಠರು ಹೇಳಿದ್ರಮ್ಮ, ದಯಮಾಡಿ ನನ್ನ ಕ್ಷಮಿಸು, ರಾಜ ಅತಿಥಿಯಾಗಿ ಬಂದಿರುವುದರಿಂದ ಅವನನ್ನು ನಾನು ಹೆಚ್ಚು ಆಗ್ರಹ ಮಾಡಲಾರೆ, ಏಕೆಂದರೆ ಅತಿಥಿ ಸ್ವರೂಪನನ್ನು ನಿಗ್ರಹಿಸಬಾರದು ಅಂತ. ಅವನು ರಾಜನಾಗಿದ್ದಾನೆ, ಹಾಗಾಗಿ ಅವನನ್ನು ನಿಗ್ರಹಿಸುವ ಶಕ್ತಿ ಇವತ್ತು ನನಗಿಲ್ಲ. ಆಗ ಶಬಲೆ ಹೇಳ್ತಾಳೆ, ಹಾಗಾದರೆ ನನ್ನ ರಕ್ಷಣೆ ನಾನು ಮಾಡಿಕೊಳ್ಳೋ, ನನಗೆ ಅನುಮತಿ ಕೊಡ್ತೀರಾ ಅಂತ. ಆಯಿತು, ಮಾಡ್ಕೊಳ್ಳಮ್ಮ ಅಂತಂದರು. ಕೊನೆಗೆ ಶಬಲೆ ತನ್ನ ದೇಹವನ್ನು ಒಂದು ಸಲ ಒದರಿದಳಂತೆ. ಅದರಿಂದ ಹೂಣರು, ಮ್ಲೇಚ್ಛರು, ಅನೇಕ ವಿಧವಾದ ವೀರ ಯೋಧರು ಸೃಷ್ಟಿಯಾದರು. ಅವರೆಲ್ಲ ಈ ಕೌಶಿಕನ ಸೈನ್ಯವನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿಬಿಟ್ರು. ಕೌಶಿಕನು ಮಹಾಯುದ್ಧವನ್ನು ಮಾಡ್ತಾ ಇದ್ದಾನೆ, ಏನು ಮಾಡಿದ್ರೂ ಸಾಕ್ತಾ ಇಲ್ಲ. ಕೊನೆಗೆ ಅವನೂ ಬಿದ್ದ.
ಬಿದ್ದವನನ್ನು ವಸಿಷ್ಠರು ವಾಮದೇವರನ್ನು ಕರೆದು ತಮ್ಮ ಶಿಷ್ಯರನ್ನು ಕರೆದು ಹೇಳ್ತಾರೆ, ನೋಡಪ್ಪ ಅವನು ನನ್ನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತಿದ್ದಾನೆ, ಅವನಿಗೆ ನೀನು ಸಹಾಯ ಮಾಡು, ಈಶ್ವರನನ್ನು ಕುರಿತು ತಪಸ್ಸನ್ನು ಮಾಡು ಅಂತ ಅವನಿಗೆ ದಾರಿ ಹೇಳು, ಮಂತ್ರೋಪದೇಶ ಕೊಡು ಅಂತ ಹೇಳಿ ಆ ವಾಮದೇವರನ್ನು ಕಳಿಸಿದರು. ಅವನನ್ನು ಹಿಮಾಲಯದಲ್ಲಿ ಎತ್ತುಕೊಂಡು ಹೋಗಿ ಅಲ್ಲಿ ಕೂರಿಸಿಕೊಂಡು ಶುಶ್ರೂಷೆ ಮಾಡಿದ ವಾಮದೇವ. ಕೊನೆಗೆ ಕಣ್ಣು ಬಿಟ್ಟು ನೋಡ್ತಾನೆ ಕೌಶಿಕ, ನಾನು ವಸಿಷ್ಠರ ಆಶ್ರಮದಲ್ಲಿದ್ದೆನಲ್ಲ, ಇಲ್ಲಿ ಹೇಗೆ ಬಂದೆ? ಆಗ ವಾಮದೇವ ಹೇಳಿದ, ಅಯ್ಯ ನಾನು ನಿನ್ನನ್ನು ಕರ್ಕೊಂಬಂದಿದ್ದೀನಿ, ನೀನು ವಸಿಷ್ಠರ ಮೇಲೆ ಯುದ್ಧ ಮಾಡಿ ಸೇರನ್ನು ತೀರಿಸ್ಕೊಳ್ಬೇಕು ಅಂತಿದ್ದೀಯೇ, ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನು ಅವರ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕಾದರೆ ಮೊದಲು ನೀನು ಅಸ್ತ್ರಶಸ್ತ್ರಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಶಸ್ತ್ರ ಯಾವುದೋ ಒಂದು ಕಟ್ಟಿಗೆಯಿಂದಲೋ ಲೋಹದಿಂದಲೋ ಮಾಡಿರುವಂಥದ್ದು, ಅದಕ್ಕೆ ಹೆಚ್ಚು ಶಕ್ತಿ ಇರೋದಿಲ್ಲ. ಆದರೆ ಅಸ್ತ್ರ ಇದೆಯಲ್ಲ, ಆ ಅಸ್ತ್ರ ಏನಪ್ಪ ಅಂದರೆ ಮಂತ್ರಪೂತವಾಗಿರತಕ್ಕಂಥದ್ದು. ಆ ಶಸ್ತ್ರಗಳಿಗೆ ಆಯಾ ದೇವತೆಯ ಮಂತ್ರವನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನು ಆಯುಧದಲ್ಲಿ ಪ್ರವೇಶ ಮಾಡಿಸಿ ಪ್ರಯೋಗ ಮಾಡಿದರೆ ಅದು ಆ ಕೆಲಸ ಮಾಡಿಕೊಡುತ್ತೆ. ಹಾಗಾಗಿ ಅಸ್ತ್ರ ಅನ್ನುವಂಥದ್ದು ಶಸ್ತ್ರಕ್ಕೆ ಈ ರೀತಿ ವಿಭಿನ್ನವಾಗಿದೆ. ಆದ್ದರಿಂದ ಅಸ್ತ್ರಾಧಿಪತಿಯಾದಂಥ ಶಂಕರನನ್ನು ನೀನು ಕುರಿತು ತಪಸ್ಸನ್ನು ಮಾಡು, ನಿನಗೆ ಶಂಕರ ವರವನ್ನು ಕೊಡ್ತಾನೆ ಅಂತ ಹೇಳಿ ಅವನಿಗೆ ಆ ಶಿವಮಂತ್ರೋಪದೇಶವನ್ನೆಲ್ಲ ಕೊಟ್ಟು ಆರಿದ್ರಾ ನಕ್ಷತ್ರದಲ್ಲಿ ಕುಳಿತು ತಪಸ್ಸನ್ನು ಮಾಡು ಅಂತ ಹೇಳಿ ಆಜ್ಞೆಯನ್ನು ಕೊಟ್ಟರು. ಈ ಕೌಶಿಕ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಮೇಲೆ ಶಿವ ಬಂದ. ಶಿವ ಪ್ರತ್ಯಕ್ಷನಾಗಿ ಏನಾಗಬೇಕಪ್ಪ ಅಂತ ಕೇಳಿದಕ್ಕೆ ಕೌಶಿಕ ಹೇಳ್ತಾನೆ, ಯದಿತುಷ್ಟೋ ಮಹಾದೇವ ಧನುರ್ವೇದೋ ಮಯಾನಘ ಸಾಂಗೋಪನಿಷದಃ ಸ ರಹಸ್ಯ ಪ್ರದೀಯತಾಂ ಅಂತ ಹೇಳಿದ. ಸ್ವಾಮಿ, ನಿನಗೆ ನಾನು ಮಾಡಿದ ತಪಸ್ಸು ಇಷ್ಟವಾಗಿದ್ದರೆ ದಯಮಾಡಿ ನನಗೆ ಈ ವರವನ್ನು ಕೊಡು. ಯದಿತುಷ್ಟೋ, ನಿನಗೆ ತುಷ್ಟವಾಗಿದ್ದರೆ ಅಸ್ತ್ರಶಸ್ತ್ರಗಳ ಅತ್ಯಂತ ರಹಸ್ಯವಾದಂತಹ ಉಪಯೋಗವನ್ನು ಹೇಗೆ ಮಾಡಬೇಕು, ಯಾವ ಮಂತ್ರಗಳು, ಈ ಎಲ್ಲ ರಹಸ್ಯವನ್ನು, ಧನುರ್ವಿದ್ಯೆಯ ರಹಸ್ಯವನ್ನೆಲ್ಲ ನನಗೆ ಹೇಳಿಕೊಡು ಅಂತ ಹೇಳಿದ. ಶಿವ ತಥಾಸ್ತು ಅಂತ ಹೇಳಿ ಅದರ ರಹಸ್ಯವನ್ನು, ಪ್ರತಿಯೊಂದು ಅಸ್ತ್ರಶಸ್ತ್ರಗಳನ್ನೆಲ್ಲವನ್ನು ದಯಪಾಲಿಸಿ ಆಯಾ ಮಂತ್ರವನ್ನು ಹೇಗೆ ಯಾವ ಕಾಲದಲ್ಲಿ ಉಚ್ಚಾರ ಮಾಡಬೇಕು ವಿಧಿವಿಧಾನಗಳನ್ನೆಲ್ಲ ಹೇಳಿದ. ಇದನ್ನು ಆಮೇಲೆ ತೆಗೆದುಕೊಂಡು ಬಂದು ಆಗ್ನೇಯಾಸ್ತ್ರದಿಂದ ಸುಡಬೇಕು ಅಂತ ಬರ್ತಾನೆ. ವಸಿಷ್ಠರು ಆ ಸಮಯದಲ್ಲಿ ಆಶ್ರಮದಲ್ಲಿರೋದಿಲ್ಲ. ಆ ಬ್ರಹ್ಮದಂಡ, ವಸಿಷ್ಠರು ತಪಸ್ಸಿಗಾಗಿ ಉಪಯೋಗಿಸಿಕೊಳ್ಳತಕ್ಕಂಥ ಕೈಯ ಕೆಳಗಡೆ ಇಟ್ಟುಕೊಳ್ಳುವಂಥ ಒಂದು ಕಟ್ಟಿಗೆ, ಆ ಬ್ರಹ್ಮದಂಡ, ಅದನ್ನು ಅರುಂಧತೀ ದೇವಿಯವರು ಅಭಿಮಂತ್ರಿಸಿ ಅರಮನೆ ಆಶ್ರಮದ ಮುಂದೆ ಇಟ್ಟರು, ನೀನು ಇದನ್ನು ನೋಡ್ಕೋ, ಕಾಯ್ಕೋ ಅಂತ. ಆಗ ಆ ಅಸ್ತ್ರಶಸ್ತ್ರಗಳೆಲ್ಲ ಬಂದು ಯೋಗದಂಡದಲ್ಲಿ ಮಾಯವಾಗ್ತಾ ಹೋಯಿತು. ಕೊನೆಗೆ ವಿಚಿತ್ರಾಸ್ತ್ರವನ್ನು ಬಿಟ್ಟ, ಏನು ಮಾಡಿದರೂ ಅದಾಗಲಿಲ್ಲ. ಆ ಆಶ್ರಮವನ್ನಾಗಲಿ ಆಶ್ರಮದ ಶಿಷ್ಯರನ್ನಾಗಲಿ ಯಾವುದೇ ತೊಂದರೆ ಕೊಡಲಿಲ್ಲ. ಯೋಗದಂಡ ಅಷ್ಟು ರಕ್ಷಣೆ ಮಾಡಿತು. ಕೊನೆಗೆ ಅದನ್ನು ಉಗ್ರರೂಪ ಧಾರಣೆ ಮಾಡಿ ಅವನನ್ನು ಮರ್ದನ ಮಾಡಬೇಕು ಅಂತ ಎದ್ದು ಬಿಡ್ತು. ಆಗ ಅರುಂಧತೀ ದೇವಿ ಬಂದು ಪ್ರಾರ್ಥನೆ ಮಾಡ್ತಾಳಪ್ಪ, ನೀನು ಸ್ವಲ್ಪ ಶಾಂತನಾಗು, ಆ ಕೌಶಿಕನನ್ನು ನೀನು ಹೊಡೆದು ಸಾಯಿಸೋದು ಸರಿಯಿಲ್ಲ, ಅವನಲ್ಲಿ ಏನೋ ಸ್ವಲ್ಪ ಕೆಟ್ಟ ಬುದ್ಧಿ ಇದೆ, ಅದನ್ನು ಮಾತ್ರ ಹೋಗಲಾಡಿಸು, ಅವನಲ್ಲಿ ಒಳ್ಳೆ ಗುಣ ಇದೆ, ಅದನ್ನು ಪ್ರಚೋದನೆ ಮಾಡು, ನೀನು ಇಷ್ಟು ಕೆಲಸ ಮಾಡು ಅಂತ ಹೇಳ್ತು. ಸರಿ, ಕೊನೆಗೆ ಯೋಗದಂಡ ಬಂದು ಕೇವಲ ಸ್ಪರ್ಶ ಮಾಡಿದಾಗ ಮತ್ತೆ ಬಿದ್ದ. ಕೊನೆಗೆ ಅದನ್ನು ಹಿಮಾಲಯ ಪರ್ವತದಲ್ಲಿ ವಾಮದೇವರು ಬಂದಾಗ ಅವನನ್ನು ಎಚ್ಚರಪಡಿಸಿದ್ರು. ಹಾಗೆ ಎದ್ದು ಹೇಳ್ತಾನೆ, ಅವನು ಬಹಳ ದೊಡ್ಡದಾದ ಒಂದು ಮಾತನ್ನು ಹೇಳ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಏನಯ್ಯ, ವಸಿಷ್ಠರಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ನಾನು ವಸಿಷ್ಠರ ಜೊತೆ ಯುದ್ಧ ಮಾಡಲಿಲ್ಲ, ನಾನು ಬಿಟ್ಟಂಥ ಅಸ್ತ್ರಶಸ್ತ್ರಗಳನ್ನೆಲ್ಲ ಕೇವಲ ಒಂದು ಕಟ್ಟಿಗೆಯ ತುಂಡು ಎಲ್ಲ ನುಂಗಿಬಿಡ್ತು ಅಂದರೆ ಇನ್ನೆಷ್ಟು ಶಕ್ತಿ ಇದೆ ಅದಕ್ಕೆ. ಅದನ್ನು ಉಪಯೋಗ ಮಾಡ್ತಿದ್ದಾರಲ್ಲ ವಸಿಷ್ಠರು, ಅವರಿಗೆ ಇನ್ನೆಷ್ಟು ಬ್ರಹ್ಮ ತೇಜಸ್ಸಿದೆ, ಅದರಿಂದ ಅವರು ಎಷ್ಟು ತೇಜೋವಂತರಾಗಿ ಕಾಣ್ತಾ ಇದ್ದಾರೆ. ಇನ್ನು ಎಂತೆಂಥ ಶಕ್ತಿ, ತಪೋಶಕ್ತಿ ಅವರಲ್ಲಿ ಅಡಕವಾಗಿ ಬಿಟ್ಟಿದೆ. ನಾನು ಅವರಂತೆ ಆಗಬೇಕು ಅಂತ ಹೇಳಿ ಕೊನೆಗೆ ತಪಸ್ಸನ್ನು ಮಾಡಿ ಮೊದಲು ರಾಜರ್ಷಿ ಆಗ್ತಾನೆ, ಮಹರ್ಷಿ ಆಗ್ತಾನೆ. ಕೊನೆಗೆ ವಸಿಷ್ಠರಿಂದಲೇ ಬ್ರಹ್ಮರ್ಷಿ ಎನ್ನುವ ಪಟ್ಟವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಇದು ಅವರ ಕಥೆಯಲ್ಲಿ ಬರುತ್ತೆ. ಅದನ್ನು ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡಿ ಕೊನೆಗೆ ರಾಮಲಕ್ಷ್ಮಣರನ್ನು ಯಜ್ಞರಕ್ಷಣೆಗಾಗಿ ಕರೆದುಕೊಂಡು ಬಂದಾಗ ಆ ಮಹೇಶ್ವರನಿಂದ ತಾವು ಉಪದೇಶಿಸಲ್ಪಟ್ಟಿರತಕ್ಕಂತಹ ಎಲ್ಲ ಅಸ್ತ್ರಶಸ್ತ್ರಗಳನ್ನು ರಾಮರಿಗೂ ಲಕ್ಷ್ಮಣರಿಗೂ ಹೇಳಿದರು ಅನ್ನುವಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಈ ವಿಚಾರ. ಅಂತೂ
ಈ ಅಸ್ತ್ರಶಸ್ತ್ರಗಳ ಸಹಾಯದಿಂದಲೇ ರಾಮ ಮುಂದೆ ವನವಾಸದ ಸಂದರ್ಭದಲ್ಲಿ ಎಂತೆಂತಹ ಕಷ್ಟದಲ್ಲಿ ಬಂದಾಗಲೂ ಅಧೀರನಾಗದೆ ಧೈರ್ಯವಂತನಾಗಿ ಗುರು ಅನುಗ್ರಹದಿಂದ ಪಡೆದಂಥ ಅಸ್ತ್ರಶಸ್ತ್ರಗಳ ಸಹಾಯದಿಂದ ಅತ್ಯಂತ ಭೀಕರವಾದಂತಹ ರಾವಣನ ಸಂಗಡದ ಯುದ್ಧದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಯಿತು. ಅದು ಶಿವನ ಕರುಣೆ, ಶಿವನ ಅನುಗ್ರಹ. ಆದ್ದರಿಂದ ಅವನನ್ನು ಶಸ್ತ್ರಧಾರಿ ಅಂತ ಹೇಳಿ ಕರೀತಾರೆ, ಅಂದರೆ ಪಿನಾಕಧಾರಿ ಅಂತ ಕರೀತಾರೆ. ಆ ಪಿನಾಕಧಾರಿ ಹತ್ರ ಇರತಕ್ಕಂಥ ಮತ್ತೊಂದು ವಿಶೇಷವಾಗಿರುವಂಥ ಅಸ್ತ್ರ ಪಾಶುಪತಾಸ್ತ್ರ ಅಂತ, ಅಂದರೆ ಪಶುಪತಿಯ ಅಸ್ತ್ರ ಅಂತ. ಇದನ್ನು ವೇದವ್ಯಾಸ ಮಹರ್ಷಿಗಳು ವನವಾಸಕ್ಕಾಗಿ ಪಾಂಡವರು ಬಂದಾಗ ಧರ್ಮರಾಜನನ್ನು ಕುರಿತು ವೇದವ್ಯಾಸ ಮಹರ್ಷಿಗಳು ಹೇಳ್ತಾರಪ್ಪ, ಇನ್ನೂ ನೀವು ಕಾಡಿಗೆ ಬಂದುಬಿಟ್ಟಿದ್ದೀರಿ ವನವಾಸವನ್ನು ಅನುಭವಿಸಲಿಕ್ಕೆ. ಒಂದಷ್ಟು ಕಾಲವಾದ ಮೇಲೆ ಬಹುಶಃ ಯುದ್ಧದ ಸಂದರ್ಭ ಬಂದರೂ ಬಂದಾತು, ನೀವು ಅದಕ್ಕಾಗಿ ಸಿದ್ಧರಾಗಬೇಕಾಗಿದೆಯಲ್ಲ. ಅವರಲ್ಲಿ ಧನುರ್ಧಾರಿಗಳು ಸಾಕಷ್ಟು ಜನ ಇದ್ದಾರೆ. ಗದೆಯನ್ನ ಬೀಸಿ ಆ ಗದಾಯುದ್ಧ ಮಾಡುವರು ಬೇಕಾದ ಜನ ಇದ್ದರೂ ನಮ್ಮ ಭೀಮನೊಬ್ಬನೇ ಅವರನ್ನೆಲ್ಲರನ್ನ ಸೆರೆಬಡೆಯವಲ್ಲ. ಆದರೆ ಬಿಲ್ವಿದ್ಯೆಯಲ್ಲಿ ಮಹಾಪ್ರವೀಣರಿದ್ದಾರಪ್ಪ ಅವನ ಕಡೆಯಲ್ಲಿ, ದುರ್ಯೋಧನನ ಕಡೆಯಲ್ಲಿ. ಆ ಕರ್ಣ, ದ್ರೋಣ, ಭೀಷ್ಮ, ಕೃಪ, ಅಶ್ವತ್ಥಾಮ ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾಬಿಲ್ಲಾಳುಗಳು. ಇವರನ್ನೆಲ್ಲ ಗೆಲ್ಲಬೇಕಾದರೆ ಕೇವಲ ಅರ್ಜುನನೊಬ್ಬನಿಂದಲೇ ಸಾಧ್ಯ. ಆದರೆ ಅವನತ್ರ ಅಸ್ತ್ರಶಸ್ತ್ರಗಳ ಬಲ ಸ್ವಲ್ಪ ಕಡಿಮೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ನೀನು ಅರ್ಜುನನನ್ನು ಶಿವನಿಗೆ ಒಲಿಸಿ ತಪಸ್ಸನ್ನು ಮಾಡಿ ಅವನಿಂದ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡು ಬರುವಂತಹ ಒಂದು ಮಾರ್ಗವನ್ನು ಅವನಿಗೆ ಹೇಳು ಅಂತ ಹೇಳಿದರು. ಕೊನೆಗೆ ಆ ಅರ್ಜುನನನ್ನು ಕರೆದು ಶಿವಮಂತ್ರೋಪದೇಶವನ್ನು ಕೊಟ್ಟು ಈ ರೀತಿಯಾಗಿ ತಪಸ್ಸನ್ನು ಮಾಡು ಅಂತೆಲ್ಲ ಹೇಳಿ ಮಾರ್ಗದರ್ಶನ ಮಾಡಿ ಕಳಿಸ್ತಾರೆ. ಆತ ಇಂದ್ರಕೀಲ ಪರ್ವತದಲ್ಲಿ ಬಂದು ತಪಸ್ಸನ್ನು ಮಾಡುವಾಗ ಇಂದ್ರಾದಿ ದೇವತೆಗಳಲ್ಲೂ ಬಂದು ಪರೀಕ್ಷೆ ಮಾಡ್ತಾರೆ ಅವನ ತಪಸ್ಸು ಯಾವ ಮಟ್ಟದಲ್ಲಿದೆ, ಹೇಗಿದೆ ಅಂತ. ಆ ತಪಸ್ಸಿನ ಪ್ರಭೆಯನ್ನು ಸಹಿಸಲಾರದೆ ದೇವತೆಗಳೆಲ್ಲ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಶಿವನ ಪ್ರಾತ್ಯಕ್ಷಿಕೆ ಹೇಗಾಯ್ತಪ್ಪ ಆ ಸಂದರ್ಭದಲ್ಲಿ ಅಂದರೆ ಕಿರಾತನ ರೂಪದಲ್ಲಿ, ಅಂದರೆ ಒಬ್ಬ ಬೇಡನ ರೂಪದಲ್ಲಿ. ಅದು ಶಿವನ ಒಂದು ಅವತಾರವೂ ಆಗಿದೆ. ಆ ಕಿರಾತನ ವೇಷದಲ್ಲಿ ಬಂದು ಅವನನ್ನು ಅತ್ಯಂತ ಬೇರೆ ಬೇರೆ ರೀತಿಯಲ್ಲಿ ಯುದ್ಧ ಮಾಡುತ್ತಾ, ಕೋಪ ಬರೆಸುತ್ತಾ, ಅವನ ಜೊತೆ ಮಲ್ಲಯುದ್ಧವನ್ನು, ಆ ಬಾಣಬಿಲ್ಲುಗಳ ಯುದ್ಧವನ್ನು ಮಾಡಿ ಕೊನೆಗೆ ತನ್ನ ನಿಜ ರೂಪವನ್ನು ತೋರಿ ಅವನಿಗೆ ತನ್ನಲ್ಲಿರತಕ್ಕಂಥ ವಿಶೇಷ ಅಸ್ತ್ರಗಳನ್ನೆಲ್ಲ ಧಾರೆ ಎರಿತಾನೆ. ಅದರಲ್ಲಿ ಒಂದು ವಿಶೇಷವಾದದ್ದು ಪಾಶುಪತಾಸ್ತ್ರ ಅಂತ. ಈ ಪಾಶುಪತಾಸ್ತ್ರ ಅರ್ಜುನನಲ್ಲಿ ಇದ್ದದ್ದಾದ್ದರಿಂದಲೇ ಆ ಸೈಂಧವನನ್ನು ಮರ್ದನ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕಪ್ಪ ನಾನು ಸೈಂಧವನ ಹೆಸರನ್ನೇ ತೆಗೆದುಕೊಂಡು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಸೈಂಧವ, ಈ ಜಯದ್ರಥ ಈ ದುರ್ಯೋಧನನ ಪಾಳಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದವನು. ಅವರ ಒಬ್ಬಳೇ ಸಹೋದರಿಯ ಯಜಮಾನನಾಗಿರತಕ್ಕಂಥವನು. ಅವನು ಈ ಹಿಂದೆ ದ್ರೌಪದಿಯನ್ನು ಏನಾದರೂ ಮಾಡಿ ಒಲಿಸ್ಕೊಳ್ಳಬೇಕು ಅಂತೆಲ್ಲ ಯೋಚನೆ ಮಾಡಿದವನು. ದ್ರೌಪದಿಯನ್ನು ಈ ಪಾಂಡವರು ಯಾರೂ ಇಲ್ಲದೆ ಇದ್ದಾಗ ವನವಾಸದಲ್ಲಿ ಹಾಕೊಂಡು ಹೋಗ್ತಿರ್ತಾನೆ, ರಥದಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೆ ಯಾರಿಂದಲೋ ವಿಚಾರ ತಿಳಿದುಕೊಂಡಂಥ ಎಲ್ಲೋ ಬೇರೆ ಬೇರೆ ಕಡೆ ಯಾವ್ಯಾವುದೋ ಕೆಲಸಕ್ಕೆ ಹೋಗಿರತಕ್ಕಂಥ ಪಾಂಡವರು, ಭೀಮಾರ್ಜುನರು ಬೇಗ ಹೋಗಿ ಅವನನ್ನು ತಡೆ ಹಾಕಿ ಅವನನ್ನು ಆ ದ್ರೌಪದಿಯ ಸಮೇತ ಕರ್ಕೊಂಬರ್ತಾರೆ. ಕೊನೆಗೆ ಇವನು ಕ್ಷಮಿಸ್ಬಿಡಪ್ಪ, ಅವನಿರೋನು ನಮ್ಮ ತಂಗಿಗೆ ಒಬ್ಬನೇ ಗಂಡ, ಇಡೀ ನಮ್ಮ ಕುಲಕ್ಕೆ ಇರತಕ್ಕಂಥ ಅವನೊಬ್ಬನೇ ಅಳಿಯ ಅಂತೆಲ್ಲ ಹೇಳ್ತಾನೆ. ಕೊನೆಗೆ ಭೀಮ ಅವನನ್ನು ಸಾಯಿಸಬೇಕು ಅಂತ ನಾನು ಪ್ರತಿಜ್ಞೆ ಮಾಡಿದ್ನಲ್ಲ, ಏನು ಮಾಡಲಿ ಅಂತ ಹೇಳಿ ಆ ಪ್ರತಿಜ್ಞೆಗೆ ಪ್ರತ್ಯಾಮ್ನಾಯವಾಗಿ ಅವನ ತಲೆಯ ಕೇಶವನ್ನೆಲ್ಲ ಮುಂಡನ ಮಾಡಿ ಅರ್ಧ ಮೀಸೆಯನ್ನು ತೆಗೆದು ಅವನಿಗೆ ಅವಮಾನ ಮಾಡಿ ಕಳಿಸ್ತಾನೆ. ಕೊನೆಗೆ ಈ ಅವಮಾನ ಸಹಿಸಲಾರದ ಜಯದ್ರಥ ಹಿಮಾಲಯಕ್ಕೆ ಬಂದು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ನಾನು ಈ ಪಾಂಡವರ ಮೇಲೆ ಜಯವನ್ನು ಸಾಧಿಸಬೇಕು, ಅವರನ್ನು ಮರ್ದನ ಮಾಡಬೇಕು ಅಂತ. ಕೊನೆಗೆ ಶಿವ ಬಂದಾಗ ಶಿವ ಹೇಳ್ತಾನೆ, ನೋಡಪ್ಪ, ಈಗಾಗಲೇ ನಾನು ಅರ್ಜುನನಿಗೆ ವರವನ್ನು ಕೊಟ್ಟುಬಿಟ್ಟಿದ್ದೇನೆ. ನನ್ನ ವರಬಲ ಅವನಿಗಿರೋದ್ರಿಂದ ನೀನು ಗೆಲ್ಲಲಿಕ್ಕೆ, ಅರ್ಜುನನನ್ನು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಪಾಂಡವರನ್ನು ನೀನು ಸಾಯಿಸಬೇಕು ಅಂತ ಕೇಳ್ತಾ ಇದೆಯಾ? ಪಾಂಡವರನ್ನು ಸಾಯಿಸೋಕ್ಕಾಗೋದಿಲ್ಲ ಮೊದಲನೇದಾಗಿ. ಇನ್ನು ಅದರಲ್ಲಿ ಅರ್ಜುನನನ್ನು ಸಾಯಿಸೋದಲ್ಲ, ಗೆಲ್ಲಲಿಕ್ಕೂ ಆಗೋದಿಲ್ಲ. ಅದು ಬಿಟ್ಟರೆ ಇನ್ನು ಮಿಕ್ಕ 4 ಜನಗಳ ಮೇಲೆ ಒಂದು ದಿನದ ಮಟ್ಟಕ್ಕೆ ನೀನು ಗೆಲುವನ್ನು ಸಾಧಿಸಬಹುದಷ್ಟೇ.
ಅಂತ ಹೇಳಿ ವರವನ್ನು ಕೊಟ್ಟ. ಸಾಕಪ್ಪ ಅಷ್ಟು ಕೊಡು ಅಂತ ಹೇಳಿ ಆ ಒಂದು ದಿನವನ್ನು ಯಾವುದಕ್ಕಾಗಿ ಮೀಸಲಿಟ್ಕೊಂಡ ಅಂದರೆ ದ್ರೋಣ ಪರ್ವದಲ್ಲಿ ಆ ಅಭಿಮನ್ಯುವನ್ನು ಸಾಯಿಸ್ತಾರಲ್ಲ ಅನ್ಯಾಯವಾಗಿ, ಅವತ್ತಿನ ದಿನ ತಾನದನ್ನು ಬಳಸ್ಕೊಂಡ. ಧರ್ಮರಾಜನಾಗಲಿ ಭೀಮನಾಗಲಿ ನಕುಲ ಸಹದೇವರಾಗಲಿ ಆ ಯುದ್ಧರಂಗವನ್ನು ಆ ಚಕ್ರವ್ಯೂಹವನ್ನು ಪ್ರವೇಶ ಮಾಡಲಾಗದೆ ಆ ಸೈಂಧವ ಮುಖದ್ವಾರದಲ್ಲಿ ನಿಂತಿದ್ದು ಅವರನ್ನೆಲ್ಲರನ್ನು ತಡೆದು ಯುದ್ಧದಿಂದ ಹೊಡೆದು ಓಡಿಸಿದ ಅವತ್ತಿನ ದಿನ ಅಭಿಮನ್ಯು ಸತ್ತ. ಅದೇ ದಿನ ಸಂಶಪ್ತಕರು ಅನ್ನತಕ್ಕಂಥ ಈ ದುರ್ಯೋಧನನ ಕೆಲವು ಸ್ನೇಹಿತರು ಅವನನ್ನು ಸೆಳೆದಿದ್ದರು ಯುದ್ಧಕ್ಕಾಗಿ. ಆ ಕೃಷ್ಣಾರ್ಜುನರು ಆ ಭಾಗಕ್ಕೆ ಹೋಗಿದ್ದರು. ಯುದ್ಧದಿಂದ ಮುಗಿಸಿಕೊಂಡು ಬಂದಂತಹ ಈ ಅರ್ಜುನ ತನ್ನ ಮಗ ಮರಣಿಸಿದ್ದಾನೆ ಎನ್ನುವುದನ್ನು ತಿಳಿದು ಕೇಳಿ ಮಹಾ ದುಃಖಪಟ್ಟ. ಹೇಗೆ ಸತ್ತ ನನ್ನ ಮಗ ಅನ್ನೋದಕ್ಕೆ ಕಾರಣ ಭೀಮ ಹೇಳಿದ, ನಾನು ಸಹಾಯಕ್ಕೆ ಅಂತ ಅಭಿಮನ್ಯುವಿನ ಹಿಂದೆ ಹೊರಟೆ, ಆ ಈಶ್ವರನ ವರಬಲ ಇದ್ದದ್ದರಿಂದ ಸೈಂಧವ ನಮ್ಮನ್ನು ಹೊಡೆದು ಓಡಿಸಿಬಿಟ್ಟ. ಆದ್ದರಿಂದ ನಾವು ಯಾರೂ ಅಭಿಮನ್ಯುವನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅಭಿಮನ್ಯುವನ್ನು ಉಳಿಸಿಕೊಳ್ಳಬಹುದಾಗಿತ್ತು, ಸೈಂಧವ ಬಿಟ್ಟಿದ್ದರೆ. ಆದ್ದರಿಂದ ಜಯದ್ರಥನೇ ಮೂಲಭೂತವಾಗಿ ಕಾರಣ ಅಂದ. ಹಾಗಾಗಿ ನಾನು ನಾಳೆ ಸೂರ್ಯ ಅಸ್ತಮವಾಗುವುದರೊಳಗಾಗಿ ಆ ಸೈಂಧವನ ತಲೆಯನ್ನು ತೆಗಿತೀನಿ, ಇಲ್ಲದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ. ಈ ಪ್ರತಿಜ್ಞೆ ಅವರ ಪಾಳೆಯದಲ್ಲೆಲ್ಲ ಹಬ್ಬಿಬಿಡ್ತು, ದುರ್ಯೋಧನನ ಪಾಳೆಯದಲ್ಲಿ. ಕೊನೆಗೆ ದ್ರೋಣ ಹೇಳಿದ, ಬಹಳ ಒಳ್ಳೆಯದಾಯಿತು ಅಂದ. ಇದೇನು ಸ್ವಾಮಿ, ನಮ್ಮ ಭಾವ ಇವನೊಬ್ಬನೇ ಅವನ ತಲೆ ತೆಗೆದ್ರೆ ನನ್ನ ಸಹೋದರಿ ಅವಳು ವೈಧವ ಪ್ರಾಪ್ತಿಯಾಗುತ್ತಲ್ಲ, ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲ ಕಣಯ್ಯ, ಅರ್ಜುನ ಏನಾದರೂ ಜಯದ್ರಥನ ತಲೆ ತೆಗೆದ್ರೆ ಅವನು ಸಾಯ್ತಾನೆ. ಯಾದಕ್ಕೆ ಅಂದರೆ ಅವನ ತಂದೆಯ ಶಾಪ ಹಾಗಿದೆ. ನಾನು ಅದನ್ನು ನಾಳೆ ನಿನಗೆ ಹೇಳ್ತೇನೆ ಅಂತ ಯೋಜನೆಯನ್ನು ಮಾಡಿ ಚಕ್ರವ್ಯೂಹವನ್ನು ಮಾಡಿದ್ದಾನೆ. ಆ ಚಕ್ರವ್ಯೂಹದ ಮಧ್ಯದಲ್ಲಿ ಹಳ್ಳವನ್ನು ತೋಡಿ ಸೈಂಧವನನ್ನು ಅದರೊಳಗಡೆ ಬಚ್ಚಿಡ್ತಾನೆ. ಈ ಪ್ರವೇಶ ಮಾಡುವಾಗ ಏನೇನೋ ವಿಚಾರ ಬೇಕಾದಷ್ಟಿದೆ, ಅದನ್ನು ಮುಂದೆ ಯಾವಾಗಾದರೂ ನಿಧಾನವಾಗಿ ನೋಡೋಣ. ಈ ಪ್ರವೇಶ ಮಾಡಿ ಚಕ್ರವ್ಯೂಹವನ್ನು ಭೇದಿಸ್ತಾ ಹೋಗ್ತಾ ಇದ್ದಾನೆ. ಎಷ್ಟೇ ಭೇದ ಮಾಡ್ತಾ ಇದ್ರು ಬಹಳ ದೊಡ್ಡದಾದ ಸೈನ್ಯವನ್ನು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಭೇದನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೈಂಧವ ಮಾತ್ರ ಕಾಣ್ತಾ ಇಲ್ಲ. ಸಂಧ್ಯಾಕಾಲ ಮೂಡ್ತಾ ಇದೆ. ಆಗ ಅರ್ಜುನನಿಗೆ ಭಯವಾಯಿತು, ಇನ್ನು ನಾನು ಸಾಯ್ತೇನೆ, ಸೈಂಧವನನ್ನು ನಾನು ಸಾಯಿಸ್ಲಿಕ್ಕಾಗಲಿಲ್ಲ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡಬೇಕು ಅಂತ ಸುತ್ತಾಕಲಿಕ್ಕೆ ಪ್ರದಕ್ಷಿಣೆ ಮಾಡಿದ. ಅಷ್ಟರಲ್ಲಿ ಆ ಮಹಾನುಭಾವನಾದ ಶ್ರೀಕೃಷ್ಣ ಸೂರ್ಯನ ಕಡೆ ನೋಡ್ತಾನೆ. ಆ ಸೈಂಧವ ಎಲ್ಲಿದ್ದಾನೆ ಅಂತ ಒಮ್ಮೆ ನೋಡ್ತಾನೆ. ಆ ಸೈಂಧವನಿಗೆ ಸೂರ್ಯ ತಾನು ಮುಳುಗಡೆಯಾಗುತ್ತಿದ್ದಂತೆ ಕಾಣ್ತಾ ಇದೆ, ಅಸ್ತಮವಾಗುವಂತೆ ಕಾಣ್ತಾ ಇದೆ. ಅವನು ಸಂತೋಷವಾಗಿಬಿಡ್ತು. ಜನಗಳೆಲ್ಲ ಹೇಳ್ತಾ ಇದ್ರು, ಅಕ್ಕಪಕ್ಕದ ಸೈನಿಕರು, ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ರು. ಸರಿ, ಅವನು ಅದನ್ನು ನೋಡಲೇಬೇಕು ಅಂತ ಎದ್ದಾಗ ಕೃಷ್ಣ ಹೇಳಿದ, ಅರ್ಜುನ ಬಾಣ ಬಿಲ್ಲುಗಳನ್ನು ಹಿಡಿ, ನೋಡು ಅಲ್ಲಿ ಕಾಣ್ತಾ ಇದ್ದಾನೆ ಸೈಂಧವ, ಅವನ ತಲೆ ಹೊಡಿ ಎಂದರು. ಯಾವ ಅಸ್ತ್ರವನ್ನು ಹಿಡಿಬೇಡ, ಪಾಶುಪತಾಸ್ತ್ರವನ್ನೇ ಹಿಡಿ ಅಂತ ಹೇಳಿ ಆ ಪಶುಪತಿಯ ಅನುಗ್ರಹದಿಂದ ಪಡೆದಂಥ ಪಾಶುಪತಾಸ್ತ್ರವನ್ನು ಹೊಡೆದ. ಮತ್ತೊಂದು ಬಾಣ ಹೊಡಿಯಿಂದ ಆ ಮತ್ತೊಂದು ಬಾಣ ಹೊಡೆದಕ್ಕಾಗಿ ಮೊದಲನೇ ಪಾಶುಪತಾಸ್ತ್ರದಿಂದ ತಲೆ ಹೋಯಿತು. ಎರಡನೆಯ ಬಾಣ ಹಿಂದೆಯೇ ಪ್ರಯೋಗ ಮಾಡಿದ್ದರಿಂದ ಆ ಬಾಣ ಅವನ ತಂದೆಯಾದ ವೃದ್ಧಕ್ಷತ್ರ ನದಿಯ ತಡದಲ್ಲಿ ಕುಳಿತು ಸಂಧ್ಯಾವಂದನೆಯನ್ನು ಮಾಡ್ತಾ ಅರ್ಘ್ಯವನ್ನು ಕೊಡ್ತಾ ಇದ್ದ ಅವನ ಕೈಯಲ್ಲಿ ಬಿತ್ತು. ಅದು ಕೆಳಗೆ ಹಾಕಿದ, ಅವನ ತಲೆಯೂ ಹೊಡೆದೋಯ್ತು. ಯಾಕೆಂದರೆ ಈ ವೃದ್ಧಕ್ಷತ್ರ ಸೈಂಧವನ ತಂದೆ. ಅವನು ಆ ಬಾಲಕ ಹುಟ್ಟಿದಾಗ ಯಾರು ಈ ಬಾಲಕನ ತಲೆಯನ್ನು ಕೆಳಗೆ ಹಾಕುವರೋ, ಅಂದರೆ ರುಂಡವನ್ನು ಕತ್ತರಿಸುವರೋ ಅಥವಾ ಯುದ್ಧರಂಗದಲ್ಲಿ ಯಾವುದೇ ಸಂದರ್ಭದಲ್ಲಿ ಅವರ ತಲೆಯೇ 1000 ಹೋಳಾಗಲಿ ಎನ್ನುವಂಥ ಅಶರೀರವಾಣಿಯ ವಿಚಾರ ಬಂದಿತ್ತು. ಹಾಗಾಗಿ ಯಾರು ಅವನ ಶಿರಸ್ಸನ್ನು ಕೆಳಗಡೆ ಹಾಕುವರೋ ಅವರ ತಲೆ 1000 ಹೋಳಾಗಬೇಕಾಗಿತ್ತು. ಆ ಎರಡನೆಯ ಬಾಣವನ್ನು ಪ್ರಯೋಗ ಮಾಡಿದ ಅರ್ಜುನ, ಆ ಎರಡನೆಯ ಬಾಣ ಸೈಂಧವನ ತಲೆಯನ್ನು ತೆಗೆದುಕೊಂಡು ಹೋಗಿ ಅವರ ತಂದೆ ವೃದ್ಧಕ್ಷತ್ರ ನದಿಯ ದಲದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ದ. ಆ ತಲೆ ಅವನ ಕೈನಲ್ಲಿ ಬಿತ್ತು. ಇದೇನೋ ಬಿತ್ತಲ್ಲ ಅಂತ ಪಕ್ಕದಲ್ಲಿ ಹಾಕಿದ ನೆಲದ ಮೇಲೆ. ಆಗ ಅವನ ತಲೆ, ಅಂದರೆ ಆ ವೃದ್ಧಕ್ಷತ್ರನ ತಲೆ, ಅಂದರೆ ಸೈಂಧವನ ತಂದೆಯ ತಲೆ 1000 ಹೋಳಾಯಿತು. ಇದಕ್ಕೆ ಅಶರೀರವಾಣಿ ಅವನು ಹುಟ್ಟಿದಾಗಲೇ ಹೇಳಿತ್ತು. ಹಾಗಾಗಿ ಅವನ ತಲೆಯೂ ಕೆಳಗೆ ಬಿದ್ದು 1000 ಹೋಳಾಯಿತು. ಯಾಕೆಂದರೆ ಯಾರು ಅವನ ತಲೆಯನ್ನು ಕೆಳಗೆ ಬೀಳಿಸ್ತಾರೋ ಅವರ ತಲೆ 1000 ಹೋಳಾಗಲಿ ಅಂತ ಹೇಳಿ ಮೊದಲು ಅಶರೀರವಾಣಿಯ ವಾಣಿ ಇದ್ದದ್ದಾದ್ದರಿಂದ, ಕೃಷ್ಣನ ಆ ವಿಚಾರ ಗೊತ್ತಿದ್ದಾದ್ದರಿಂದ ಅರ್ಜುನನಿಗೆ ಎರಡನೆಯ ಬಾಣವನ್ನು ಬಿಡಿಸಿ ಅದು ಅವನ ತಲೆಯ
ಆ ತಂದೆ ಕೈಯಿಂದಲೇ ಕೆಳಗೆ ಬೀಳುವಂತೆ ಮಾಡಿ ಕೃಷ್ಣ ಅವರನ್ನು ರಕ್ಷಣೆ ಮಾಡಿದ ಅನ್ನುವಂಥದ್ದು ವಿಚಾರ. ಇನ್ನು ಮುಂದಿನ ವಿಚಾರ ಏನು ಅನ್ನುವುದನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.